ಓಂ ನಮಸ್ಕಾರ ಎಲ್ರಿಗೂ. ಇವತ್ತು ಏನಾದರೂ ಸಿಹಿ ತಿನ್ನಬೇಕು ಅನಿಸಿದೆ. ಹಾಗಾಗಿ ನಾನು ಇವತ್ತು ಒಂದು ಸಣ್ಣ ಚೀನಿಕಾಯಿ ತುಂಡನ್ನು ತೊಗೊಂಡಿದ್ದೀನಿ. ಚೀನಿಕಾಯಿ ಅಥವಾ ಸಿಹಿ ಕುಂಬಳಕಾಯಿ ಏನಾದ್ರು ಹೇಳ್ಬೋದು ನಾವು ಇದಕ್ಕೆ. ಹಾಗೆ ಇಲ್ಲಿ ಅರ್ಧ ಲೋಟದಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಅದೊಂಚೂರು ನಾನು ಈ ತುರಿ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ ಎಷ್ಟು ಬೇಕಾಗಬಹುದು ಅಂತ. ಒಂದು 2 ಸ್ಪೂನ್ನಷ್ಟು ಚಿಕ್ಕ ಸ್ಪೂನ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. 2 ಏಲಕ್ಕಿ, 1 ಚಿಟಿಕೆ ಉಪ್ಪು. ಯಾಕಂದರೆ ನಾವು ಒಂದು ಚಿಟಿಕೆ ಉಪ್ಪು ಸೇರಿಸಿದಾಗಲೇ ಆ ಸಿಹಿಗೆ ಒಂದು ರುಚಿ ಬರುವಂಥದ್ದು, ಇಲ್ಲಾಂದರೆ ಸೌಳಾಗ್ಬಿಡುತ್ತೆ. ಹಾಗಾಗಿ ನಾನು ಈಗ ಈ ಚೀನಿಕಾಯನ್ನು ಅಥವಾ ಸಿಹಿ ಕುಂಬಳಕಾಯನ್ನು ತುರ್ಕೊಂಡ್ಬಿಡೋಣ. ಎಲ್ಲ ಮಿಶ್ರಣ ಮಾಡೋಣ. ಒಂದು ಬಟ್ಲಲ್ಲಿ ಹಾಕಿ ಕುಕ್ಕರ್ನಲ್ಲಿ ಒಂದು 10-15 ನಿಮಿಷ ಬೇಯಿಸ್ಬಿಡೋಣ. ಅಷ್ಟೊತ್ತಿಗೆ ನಮಗೆ ತಿನ್ನಲಿಕ್ಕೆ ಒಂದು ಸಿಹಿ ಕಡುಬು ಸಿಗುತ್ತೆ. ನಮಸ್ಕಾರ. ಇವತ್ತೊಂದು ಏನಾದರೂ ಸಿಹಿ ತಿನ್ನಬೇಕು ಅಂತ ಅನಿಸಿದೆ. ಹಾಗಾಗಿ ನಾನು ಒಂದು ಸಣ್ಣ ತುಂಡು ಚೀನಿಕಾಯಿನ ತುಂಡನ್ನು ತೊಗೊಂಡಿದ್ದೀನಿ. ಇದನ್ನು ತುರ್ಕೊಳ್ಬೇಕು. ಹಾಗೆ ಒಂದು ಅರ್ಧ ಲೋಟದಷ್ಟು ಬೆಲ್ಲ, ಒಂದು 2 ಸ್ಪೂನ್ನಷ್ಟು ತೆಂಗಿನ ತುರಿ, 1 ಬಟ್ಟಲಿನಷ್ಟು ಇದು ಇಡ್ಲಿ ರವೆ, 2 ಏಲಕ್ಕಿ, 1 ಚಿಟಿಕೆ ಉಪ್ಪು. ಈ ಕುಂಬಳಕಾಯಿನ ಈ ಥರದಲ್ಲಿ ನಾವು ಸಣ್ಣ ತುರಿಯನ್ನು ಮಾಡ್ಕೊಳ್ಳೋಣ. ತುರಿಯನ್ನು ಮಾಡಿ ಬೆಲ್ಲ, ಉಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಮೊದಲು ಕಲಿಸ್ಕೊಳ್ಳೋಣ. ಹಾಗೆ ಈ ರವೆಯನ್ನು ಒಂದು ಸ್ವಲ್ಪ ಬಿಸಿಯಾಗುವಷ್ಟು, ನಮ್ಮ ಕೈ ಬಿಸಿ ತಾಗುವಷ್ಟು ಹುರ್ಕೊಳ್ಳೋಣ. ಯಾಕಂದರೆ ಅದು ಅಂಟಾಗೋದಿಲ್ಲ. ಕಡುಬು ನಾವು ಮಾಡುವಂಥ ಕಡುಬು ಇಲ್ಲ ಅಂದರೆ ಅಂಟಾಗ್ಬಿಡುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಬಾಣಲಿಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಳೋಣ. ಹುರ್ಕೊಂಡು ಆದಮೇಲೆ ಇದನ್ನೆಲ್ಲ ಫಸ್ಟು ಕುಂಬಳಕಾಯಿ, ಬೆಲ್ಲ, ತೆಂಗಿನ ತುರಿ ಎಲ್ಲ ಮಿಶ್ರಣ ಮಾಡಿದಾಗ ಸ್ವಲ್ಪ ಹೊತ್ತು ಅದು ನೀರು ಬಿಡುತ್ತೆ. ನೀರು ಬಿಟ್ಟಾದಮೇಲೆ ರವೆಯನ್ನು ಮಿಶ್ರಣ ಮಾಡಿಕೊಂಡು 1 ನಿಮಿಷ ಬಿಟ್ಟು ಅದು ಸಮ ಮಿಶ್ರ ಆದಮೇಲೆ ಅದನ್ನು ಬಟ್ಲಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಬನ್ನಿ ತಯಾರಿ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿಯಾಗಿದೆ. ಈ ಬಾಣಲಿಗೆ ನಾನು ಇಟ್ಕೊಂಡಂತಹ ರವೆಯನ್ನು ಹಾಕ್ತಾಯಿದ್ದೀನಿ. ಏನಿಲ್ಲ, ಸಮಯ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಅಂತ ಸ್ವಲ್ಪ ಬಾಣಲಿಯನ್ನು ಬಿಸಿ ಮಾಡಿ ನಾನು ರವೆಯನ್ನು ಹಾಕ್ಕೊಳ್ತೀನಿ. ಸೊ ನಾವು ಇಡ್ಲಿ ರವೆಯಲ್ಲೂ ಕೂಡ ಇದನ್ನು ಮಾಡ್ಬೋದು. ಹಾಗೆ ಉಪ್ಪಿಟ್ಟಿನ ರವೆಯಲ್ಲೂ ಕೂಡ ಮಾಡ್ಬೋದು. ಅಥವಾ ಅಕ್ಕಿಯನ್ನು ನಾವು ರುಬ್ಬಿ ಅದನ್ನು ಕೂಡ ಅದರಿಂದ ಕೂಡ ನಾವು ಮಾಡ್ಬೋದು. ಆದರೆ ಇದು ಸ್ವಲ್ಪ ಸುಲಭವಾದ ವಿಧಾನ. ನನಗೆ ಇಡ್ಲಿ ರವೆನೇ ಬಹಳ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನು ಇಡ್ಲಿ ರವೆಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಬೆಚ್ಚಗಾಗೋ ತನಕ ನಾವು ಹುರ್ಕೊಳ್ಳೋಣ. ಇದನ್ನು ತುಂಬ ಹುರ್ಕೊಂಡ್ಬಿಟ್ರೆ ಅದು ಬೆಂದ ಮೇಲೆ ಒಂಥರ ಉದುರಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಇದರಲ್ಲಿ ಮುದ್ದೆ ಥರ ಇರಬೇಕು ಅಂದರೆ ನಾವು ಸ್ವಲ್ಪ ಹುರ್ಕೊಂಬಿಟ್ಟು, ಜಾಸ್ತಿ ಬೇಡ, ಕೈಯಲ್ಲಿ ಮುಟ್ಟಿದ್ರೆ ನಮ್ಗೆ ಗೊತ್ತಾಗುತ್ತೆ, ಒಂದು ಶಾಖ ಬರುತ್ತೆ. ಸಾಕು. ಈಗ ನನಗೆ ಅನಿಸ್ತಾ ಇದೆ ಕೈ ಮುಟ್ಟೋಷ್ಟು ಬಿಸಿ ಇದೆ. ಇದು ಸಾಕೀಗ. ಇದನ್ನು ನಾನು ಸ್ವಲ್ಪ ತಣ್ಣಗೆ ಮಾಡಿದ್ಮೇಲೆ ನಾವು ಕುಂಬಳಕಾಯಿ ತುರ್ಕೊಳ್ಳೋ ತನಕ ಇನ್ನು ಕುಂಬಳಕಾಯಿ ಇಲ್ಲಿ ತುರ್ಕೊತಾ ಇದ್ದೀನಿ. ತುರ್ಕೊಳ್ತಿದ್ದಂಗೆ ಇದು ಮುಗೀತಿದ್ದಂಗೆ ಅದನ್ನು ತೊಗೊಂಡು ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ. ಈಗ ತುರ್ಕೊಂಡಿದ್ದಕ್ಕೆ ನಾವು ಈ ತುರಿ ನಮಗೆ ಸುಮಾರು ಕಾಣಿಸ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಇದಕ್ಕೆ ನಾನು ಇಟ್ಕೊಂಡಿರುವಂತಹ ಬೆಲ್ಲವನ್ನು ಸೇರಿಸ್ಕೊತೀನಿ. ಹಾಗೆ ಏಲಕ್ಕಿಯನ್ನು ಸೇರಿಸ್ಕೊತೀನಿ. ಒಂದು ಚೂರು ಇಟ್ಕೊಂಡಂತಹ ತೆಂಗಿನ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ನಿಮಗೆ ತೋರಿಸ್ಲಿಲ್ಲ. ಇದಕ್ಕೆ ಒಂದು 2-3 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ಇದಕ್ಕೆ ನೀರು ಹಾಕೋಂಗಿಲ್ಲ, ಹಾಗೆ ಕಲಿಸ್ಬೇಕು. ಹಾಗೆ ಕಲಸಿ ನಾವು ಅದನ್ನು ಬಿಟ್ಟಾಗ ಒಂಚೂರು ನೀರು ಬಿಡುತ್ತೆ. ಅದು ಬೆಲ್ಲ ಮತ್ತು ನಾವು ತುಡ್ಕೊಂಡಂತಹ ಈ ತುರಿಯಲ್ಲಿ ಇರುವಂತಹ ಒಂದು ತೇವಾಂಶ ಏನಿದೆ ಅದು ಜಾಸ್ತಿ ಆಗುತ್ತೆ. ಸ್ವಲ್ಪ ಹಿಂಡಿ ಇದನ್ನು ಕಲಿಸ್ಕೊಳ್ಬೇಕು. ಬೆಲ್ಲ ಅಕಸ್ಮಾತಲ್ಲಿ ಉಂಡೆ ಥರ ಇದ್ದರೆ ಅದನ್ನು ನಾವು ಸೇರಿಸ್ಕೊಳ್ಬೇಕು. ಇದನ್ನು ನುರ್ಕೊಂಡು ಅದನ್ನು
ನೋಡಿ, ಇದರಲ್ಲಿ ನೀರಿನ ಅಂಶ ಇದೆ, ಕಾಣಿಸ್ತಾ ಇದೆಯಲ್ಲ. ಸೊ ನಾವು ಹಾಕ್ಕೊಂಡಂಥ ರವೆ ಅದನ್ನು ಹೀರ್ಕೊಳ್ಳುತ್ತೆ. ಈಗ ಇದನ್ನು ಒಂದು ನಿಮಿಷ ಇಟ್ಬಿಡೋಣ ಹಾಗೆಯೇ. ಅದು ತಾನಾಗಿ ನೀರು ಬಿಟ್ಟ ಮೇಲೆ ನಾವು ಅಷ್ಟೊತ್ತಿಗೆ ನಾವು ಬೆಚ್ಚಗೆ ಮಾಡಿಟ್ಟಂತಹ ರವೆ ಕೂಡ ತಣ್ಣಗಾಗಿರುತ್ತೆ, ಅದನ್ನು ಸೇರಿಸ್ಕೊಳ್ಳೋಣ. ಈಗ ನೋಡಿ, ಇಷ್ಟು ನೀರನ್ನು ತುಂಬ ನೀರು ಬಿಟ್ಕೊಂಡಿದೆ. ನಾವು ತಕ್ಷಣದಲ್ಲಿ ಮಾಡಿದ್ರೆ ನಮಗೆ ಇದೊಂದು ಐಡಿಯಾ ಬರೋಲ್ಲ, ಹಾಗಾಗಿ ಇದನ್ನು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ. ಈಗ ನಾನು ರವೆಯನ್ನು ಸೇರಿಸ್ಕೊತೀನಿ. ಅದಕ್ಕೆ ಸ್ವಲ್ಪ ಉಳಿಸ್ಕೊತೀನಿ, ರವೆ ಕಲಸಿ. ಸೊ ಇದು ಇನ್ನೊಂದು ಸ್ವಲ್ಪ ರವೆ ಹಿಡಿಯುತ್ತೆ, ಇದನ್ನು ಇಟ್ಕೊಂಡಿದ್ದು ಸೇರಿಸ್ಕೊಂಡು. ಈಗ ಒಂದು ನಿಮಿಷ ಬಿಟ್ಟರೆ ಇದು ಕೂಡ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಇದನ್ನು ನಾವು ಯಾವ ತಟ್ಟೆಯಲ್ಲಿ ಬೇಯಿಸ್ತೀವೋ ಅದಕ್ಕೆ ಹಾಕ್ಬೋದು. ನೀವು ತಟ್ಟೆಯಲ್ಲಿ ಹಾಕ್ಕೊಂಡ್ರೆ ತಟ್ಟೆ ಕಡುಬು, ಇಡ್ಲಿ ಬಟ್ಲಲ್ಲಿ ಹಾಕ್ಕೊಂಡ್ರೆ ಬಟ್ಲು ಕಡುಬು, ಇಡ್ಲಿ ಥರ ಮಾಡಿದ್ರೆ ಸಿಹಿ ಕುಂಬಳಕಾಯಿ ಇಡ್ಲಿ, ಹಿಂಗೆಲ್ಲ ಆಗುತ್ತೆ. ಸೊ ನಾವಿದನ್ನು ಅಕಸ್ಮಾತ್ ನಮಗೆ ಸಿಹಿ ಬೇಡ ಅಂದ್ಕೊಳ್ಳಿ, ಆ ಟೈಮ್ನಲ್ಲಿ ಇದನ್ನು ಅರ್ಚಪ್ಪೆ ಸ್ವಲ್ಪ ಬೆಲ್ಲ ಹಾಕಿ, ಬಾಕಿ ಅದಕ್ಕೆ ಒಂದು ನಾವು ಖಾರದ ಚಟ್ನಿ ಮಾಡಿಕೊಂಡು ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನಾವು ಹೇಗಾದರೂ ಮಾಡಿ ಕುಂಬಳಕಾಯಿ ಸೇವನೆ ಮಾಡಬೇಕು, ಅದು ಬಹಳ ಮುಖ್ಯ. ಯಾಕಂದರೆ ನಮ್ಗೆ ಅತ್ಯಧಿಕವಾದಂತಹ ಪೊಟ್ಯಾಷಿಯಮ್ ಇರುವಂಥದ್ದು, ಫೈಬರ್ ಇರುವಂಥದ್ದು, ಹಾಗೆ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಸಾಕಷ್ಟು ವಿಟಮಿನ್ ಸಿ ಇದೆ ಇದರಲ್ಲಿ. ಆಮೇಲೆ ಕ್ಯಾರೋಟಿನ್ ಅನ್ನುವಂಥದ್ದು ಚೆನ್ನಾಗಿದೆ, ನಮ್ಮ ಚರ್ಮದ ಆರೋಗ್ಯ ಚೆನ್ನಾಗುತ್ತೆ, ಕಣ್ಣಿಗೆ ಚೆನ್ನಾಗಿದೆ. ಹಾಗಾಗಿ ನಾವು ಇದನ್ನು ಆಹಾರದಲ್ಲಿ ಜೋಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಈ ಕಡುಬನ್ನು ಹಾಕೋಕ್ಕಿಂತ ಮುಂಚೆ ನಾವು ಅದು ತಟ್ಟೆಗೆ ಅಂಟಬಾರ್ದು ಅಂತ ಒಂಚೂರು ತುಪ್ಪವನ್ನು ಇಲ್ಲಿ ನಾನು ಹಾಕ್ಕೋತಾ ಇದ್ದೀನಿ. ಸೊ ನಮ್ಮದು ಈ ತಟ್ಟೆ ಕುಕ್ಕರ್ನಲ್ಲಿ ಇರುತ್ತೆ ಅಂದರೆ ನಾವು ಇತ್ತ ತಟ್ಟೆಯಲ್ಲೇ ಕೂಡ ಇಡ್ಬೋದು. ಆದರೆ ನನ್ನ ಹತ್ರ ಆ ಸೈಜಿನ ತಟ್ಟೆ ಇಲ್ಲದೆ ಇರೋ ಕಾರಣ ನಾನು ಕುಕ್ಕರ್ ಬಟ್ಲಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇದು ನಮಗೀಗ ಏನು ತುರಿದಂತಹ ತುರಿ ಇದೆ, ಬಿಸಿ ತಾಗ್ತಾ ಇದ್ದಂಗೆ ಅದೊಂಥರ ಮೃದು ಆಗಿಬಿಡುತ್ತೆ. ನಮಗೆ ಗೊತ್ತಿದೆ, ಕುಂಬಳಕಾಯಿ ಪಲ್ಯ ಸಾಂಬಾರೆಲ್ಲ ಮಾಡಿದವ್ರಿಗೆ ನಮಗೆ ಗೊತ್ತಿದೆ, ಅದೊಂಥರ ಮೃದು ಆಗುತ್ತೆ. ಸೊ ನಾವು ಮಾಡುವಂಥ ಇಡ್ಲಿ ಕೂಡ ಮೃದುವಾಗಿ ಬರುತ್ತೆ. ಇದನ್ನು ಕ್ಲೀನಾಗಿ ನಾವು ಸಮ ಮಾಡಿ, ತುಂಬ ಗಟ್ಟಿಯಾಗಿ ಒತ್ತೋದು ಬೇಡ, ಮೃದುವಾಗಿ ಒತ್ತೋಣ. ಯಾಕಂದರೆ ರವೆ ಇರೋದ್ರಿಂದ ಸ್ವಲ್ಪ ಮತ್ತು ಬಿರು ಆದರೆ ಕಷ್ಟ ಅದು. ನಾನು ಗಟ್ಟಿಯಾಗಿ ಒತ್ತಿದ್ರೆ ಅದರಲ್ಲಿರೋ ನೀರು ಮೇಲೆ ಬಂದುಬಿಡುತ್ತೆ, ಏನು ಬೆಲ್ಲ ಇದು ಮಿಶ್ರಣದ ನೀರಿದೆ ಅದು ಮೇಲೆ ಬರುತ್ತೆ. ಸೊ ನಾನು ಹೀಗೆ ಇದನ್ನು ತಟ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ನಲ್ಲಿ ಇಟ್ಟು ಇದನ್ನು ಬೇಯಿಸ್ಕೊಳ್ಳೋಣ. ಕುಕ್ಕರ್ ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಇಡ್ಲಿಕಾಯಿ ಬೇಯಿಸೋಕ್ಕಿಂತನೂ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೋಬೇಕು. ಇಲ್ಲಿ ಒಂದು ರಿಂಗನ್ನು ನಾನು ಇದರೊಳಗಡೆ ಇಟ್ಕೊಳ್ತೀನಿ. ಹಾಗೆ ಇದರ ಕೆಳಗಡೆ ಒಂದು ಕುಕ್ಕರ್ನಲ್ಲಿ ಅಡಿಗಿಡುವಂಥ ತಟ್ಟೆಯನ್ನು ಇಡ್ತಾಯಿದ್ದೀನಿ. ಅದರ ಮೇಲೆ ನಾನು ಈಗ ನಾವೇನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಇದನ್ನು ಇದ್ರ ಮೇಲೆ ನಾನು ಇಡ್ತೀನಿ. ಇಟ್ಟು ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ನಾವು ಜಾಸ್ತಿ ಇಟ್ಟಾಗ ಒಂದು 20 ನಿಮಿಷ ಬೇಯಿಸ್ಬೇಕಾಗತ್ತೆ, ಆದರೆ ಇದು 15 ನಿಮಿಷಕ್ಕೆ ಸಾಕು ನಮಗೆ ಬೇಯುತ್ತೆ. ಬಿಸಿಲ್ ಹಾಕಬಾರ್ದು. ನಾವು ಹೇಗೆ ಇಡ್ಲಿಯನ್ನು ಬೇಯಿಸ್ಕೊಳ್ತೀವಿ ಹಾಗೆ ಇದನ್ನು ಬೇಯಿಸ್ಕೊಳ್ತೀವಿ. ಸೊ ನಮಗೆಲ್ಲ ಈ ಥರ ಸಿಹಿಗಳು ಇಷ್ಟ ಆಗ್ತವೆ. ಈಗಿನ ಮಕ್ಕಳಿಗೆ ಇಷ್ಟ ಆಗಲ್ಲ, ಆದರೆ ನಾವು ಅದನ್ನು ಅವರಿಗೆ ಅಭ್ಯಾಸ ಮಾಡಿಸೋದು ಭಾಳ ಒಳ್ಳೆಯದು. ಯಾಕಂದರೆ ಸಾಕಷ್ಟು ಆರೋಗ್ಯಕರ ಅಂಶವನ್ನು ಹೊಂದಿರುವಂಥ ಸಿಹಿ ಕುಂಬಳಕಾಯಿ ಒಂದು ರೀತಿಯಲ್ಲಿ ಮೂಲೆ ಗುಂಪಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ನಾವೊಂದು ವೇದಿಕೆ ಕೊಡಬೇಕು ಅಂದರೆ ನಾವು ಮಹಿಳೆಯರು, ಗೃಹಿಣಿಯರು ಅದನ್ನು
ಮನೆಯಲ್ಲಿ ಆಗಾಗ ಬೇರೆ ಬೇರೆ ರೀತಿಯಲ್ಲಿ ಬಳಸಿ ಮನೆಯವರಿಗೆ ಅದರ ರುಚಿಯನ್ನು ತೋರಿಸೋದು ಬಹಳ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳ ಲೈಂಗಿಕ ಆಸಕ್ತಿಯನ್ನು ಅದರ ಶಕ್ತಿಯನ್ನು ವೀರ್ಯವನ್ನು ಹೆಚ್ಚಿಸುವಲ್ಲಿ ಕೂಡ ಇದು ಅತ್ಯಂತ ಹೆಚ್ಚಿನ ಉಪಯೋಗಕಾರಿಯಾದಂಥ ಒಂದು ತರಕಾರಿ ಆಗಿದೆ. ನಮ್ಮ ಚರ್ಮ, ನಮ್ಮ ಕಣ್ಣು, ನಮ್ಮ ಹೃದಯ ಎಲ್ಲವನ್ನು ಕಾಪಾಡುವಂಥ ಈ ಗುಣ ಇರುವಂಥ ಪ್ರಕೃತಿ ಕೊಟ್ಟಿರುವಂಥ ಈ ಅದ್ಭುತ ತರಕಾರಿಯನ್ನು ಬೇರೆ ರೀತಿಯಲ್ಲಿ ನಾವು ಬಳಸ್ಕೊಳ್ಳೋಣ. ಏನಂತೀರ? ಈಗ ಕಡುಬು ಎಷ್ಟು ಬೆಂದಿದೆ ಅಂತ ನೋಡೋಣ. ಈಗ ಇದನ್ನು ನಾವು ಚಾಕು ಇದರೊಳಗಡೆ ಹಾಕಿದ್ರೆ ಚಾಕುಗೆ ಏನೂ ಅಂಟಿರಬಾರ್ದು. ಇಲ್ಲಿ ನೋಡಿ, ನೀಟಾಗಿ ಬೆಂದ್ಕೊಂಡಿದೆ. ಅದೇ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡೋಣ. ಈಗ ಇದನ್ನು ಕಟ್ ಮಾಡೋಣ. ಅಕ್ಕಿ ನೆನೆಸಿ ರುಬ್ಬಿ ತೆಂಗಿನಕಾಯಿ ತುರಿ ಜೊತೆ ಮಾಡಿದ್ರೆ ಇದು ಭಾಳ ಚೆನ್ನಾಗೇ ಆಗುತ್ತೆ. ಆದರೆ ಇದೇನಪ್ಪ ಅಂತ ದಿಢೀರಂತ ಮಾಡ್ಕೊಳ್ಳೋದು. ನಮಗೇನೋ ತಿನ್ನಬೇಕು ಅನ್ನಿಸ್ತು, ಒಂದು ಸ್ವಲ್ಪ ಕಾಯಿದೆ, ಕುಂಬಳಕಾಯಿ, ಸೊ ಅದರಲ್ಲಿ ಏನೋ ಒಂದು ರುಚಿಯಾಗಿ ಮಾಡ್ಕೊಂಡು ತಿನ್ನುವಂಥದ್ದು. ನೋಡಿಲಿ ಬಂದಿದೆ ಕಡುಬು. ಇದನ್ನು ಬಿಸಿ ಬಿಸಿ ತುಪ್ಪದ ಜೊತೆ ಹಾಕ್ಕೊಂಡು ತಿನ್ನಬೇಕು. ಸ್ವಲ್ಪ ತುಪ್ಪ ನೀರಿದ್ರೂ ಚೆನ್ನಾಗಿರುತ್ತೆ. ಅದಕ್ಕೆ ನೀಟಾಗಿ ಬೆಂದಿದೆ, ಎಲ್ಲೂ ಕೈಗೆ ಅಂಟ್ತಾ ಇಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ, ರುಚಿ ಹೇಳಿ ಹೇಗಿದೆ ಅಂತ.